ಶ್ರೀಕೃಷ್ಣನ ಆಶೀರ್ವಾದ ಪಡೆಯುವುದಕ್ಕೆ ಅಷ್ಟಮಿಯ ದಿನ ಈ ಮಂತ್ರಗಳನ್ನು ತಪ್ಪದೇ ಪಠಿಸಿ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಮಂತ್ರಗಳನ್ನು ಪಠಿಸಬಹುದೇ? ಯಾವ ಮಂತ್ರದಿಂದ ಯಾವ ಯೋಗ ನಮಗೆ ಪ್ರಾಪ್ತಿಯಾಗುತ್ತದೆ? ಯಾವ ಮಂತ್ರವನ್ನು ಯಾರು ಜಪಿಸಬೇಕು? ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ದಿನಾಂಕ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಬಹಳ ಮಹತ್ವವಾಗಿ ಕೃಷ್ಣನ ಭಕ್ತರು ಆಚರಿಸುತ್ತಾರೆ. ಕೃಷ್ಣ ಜನ್ಮಾಷ್ಟಮಿಗಾಗಿ ಕಾತರದಿಂದ ಕಾಯ್ತಾ ಇರ್ತಾರೆ. ದೇಶದ ವಿವಿಧೆಡೆ ಅದರಲ್ಲಿಯೂ ಮಥುರಾ ವೃಂದಾವನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ವೈಭೋಗದಿಂದ ಆಚರಿಸಲಾಗುತ್ತದೆ. ಕೃಷ್ಣ ದೇವಾಲಯಗಳಲ್ಲಿ ಕೃಷ್ಣನಿಗೆ ಅಲಂಕಾರ ಮತ್ತು ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಬಾಲಗೋಪಾಲನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗಲಾಗುತ್ತದೆ. ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದ ಕಾರಣ ಜನ್ಮಾಷ್ಟಮಿ ಹಬ್ಬವನ್ನು ರಾತ್ರಿಯಲ್ಲೇ ಆಚರಿಸಲಾಗುತ್ತದೆ. ಈ ವರ್ಷ ಜನ್ಮಾಷ್ಟಮಿಯನ್ನು ಆಚರಿಸುವ ದಿನಾಂಕದ ಬಗ್ಗೆ ಗೊಂದಲವಿದೆ. ಏಕೆಂದರೆ ಈ ದಿನಾಂಕವು 2 ದಿನಗಳಲ್ಲಿ ಬರ್ತಾ ಇದೆ. ಹಾಗಿದ್ದರೆ ಕೃಷ್ಣ ಜನ್ಮಾಷ್ಟಮಿ ಯಾವಾಗ, ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಈ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿಯು ದಿನ ಆಗಸ್ಟ್ 15ರ ರಾತ್ರಿ 11:49 ಪ್ರಾರಂಭವಾಗಿ ಆಗಸ್ಟ್ 16ರ ರಾತ್ರಿ 9:34 ಮುಂದುವರಿಯುತ್ತದೆ. ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದ ಕಾರಣ ನಿಶ್ಚಿತ ಕಾಲದಲ್ಲಿ ಅವನ ಪೂಜೆಯನ್ನು ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಈ ಶುಭ ದಿನದಂದು ನೀವು ಭಕ್ತಿ ಮತ್ತು ನಂಬಿಕೆಯಿಂದ ಆಚರಿಸುವ ಮೂಲಕ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯಬಹುದು. ನೀವು ಸಾಧ್ಯವಾದಷ್ಟು ಆಗಸ್ಟ್ 15ರ ಮಧ್ಯರಾತ್ರಿ ಎದ್ದು, ಅಂದರೆ ಆಗಸ್ಟ್ 16ರ ರಾತ್ರಿ 12:12 12:47 ಶ್ರೀಕೃಷ್ಣನನ್ನು ಪೂಜೆ ಮಾಡುವುದರಿಂದ ನೀವು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತೀರಿ. ರಾತ್ರಿಯ ಸಮಯದಲ್ಲಿ ನಮಗೆ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ ಅನ್ನುವವರು ಸಂಜೆ ಆಗಸ್ಟ್ 16ರ ಸಂಜೆ ಚಂದ್ರೋದಯದ ನಂತರ ಪೂಜೆಯನ್ನು ಮಾಡಬಹುದು. ಇನ್ನು ಶ್ರೀಕೃಷ್ಣನ ಮಂತ್ರಗಳ ಪಠನೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಶ್ರೀಕೃಷ್ಣನ ಮಂತ್ರಗಳನ್ನು ಪಠನೆ ಮಾಡುವುದರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ. ಶ್ರೀಕೃಷ್ಣನ ಮಂತ್ರ ಪಠನೆಗೆ ಕೆಲವು ನಿಯಮಗಳಿವೆ. ಅಲ್ಲದೆ ಆ ದಿನದಲ್ಲಿ ಯಾವ ಸಮಯದಲ್ಲಿ ಮಂತ್ರ ಪಠನೆ ಮಾಡಿದರೆ ಆ ಮಂತ್ರಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತದೆ ಎಂಬುದೆಲ್ಲ ತಿಳಿದುಕೊಳ್ಳೋಣ ಬನ್ನಿ. ಶ್ರೀಕೃಷ್ಣನ ಮಂತ್ರಗಳ ಪಠನೆ ಮಾಡುವಾಗ ಈ ನಿಯಮಗಳನ್ನು ಪಾಲಿಸಿ. ಮೊದಲನೆಯದಾಗಿ ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು. ನಂತರ ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಯ ನಮಃ ಎಂದು ಮಂತ್ರವನ್ನು ಪಠನೆ ಮಾಡಿ. ಈ ಮಂತ್ರವನ್ನು ಪಠನೆ ಮಾಡುವಾಗ ಆ ಮಂತ್ರಗಳನ್ನು ನಿಮ್ಮ ಕಿವಿಗೆ ಬೀಳುವಂತೆ ಪಠನೆ ಮಾಡಿ. ಇದರಿಂದ ಮನಸ್ಸು ಒಂದು ಕಡೆ ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ಮಂತ್ರವನ್ನು ತುಂಬ ವೇಗವಾಗಿ ಪಠಿಸಬಾರದು. ಪ್ರತಿಯೊಂದು ಮಂತ್ರವನ್ನು ಸ್ಪಷ್ಟವಾಗಿ ಪಠಿಸಬೇಕು. ಮಂತ್ರವನ್ನು ಯಾವ ಸಮಯದಲ್ಲಿ ಪಠನೆ ಮಾಡಿದರೆ ಒಳ್ಳೆಯದು? ಶ್ರೀಕೃಷ್ಣನ ಮಂತ್ರಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ನಂತರ ದೇವರನ್ನು ಪ್ರಾರ್ಥಿಸಿ ಮಂತ್ರಗಳನ್ನು ಪಠನೆ ಮಾಡಬಹುದು. ಇಲ್ಲವಾದರೆ ಸಂಜೆಯ ಹೊತ್ತಿನಲ್ಲಿಯೂ ಸಹ ಮಂತ್ರಗಳನ್ನು ಪಠನೆ ಮಾಡಬಹುದು. ದೇವರಿಗೆ ದೀಪ ಹಚ್ಚಿ ಕೃಷ್ಣನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ನಂತರ ಮಂತ್ರ ಪಠನೆ ಮಾಡಬಹುದು. ಮಲಗುವ ಮುನ್ನ ಕೂಡ ಮಂತ್ರಗಳನ್ನು ಪಠನೆ ಮಾಡಬಹುದು. ಇದೇ ಸಮಯದಲ್ಲಿ ಮಂತ್ರ ಪಠಿಸಬೇಕೆಂಬ ಕಠಿಣ ನಿಯಮವಿಲ್ಲ. ಆದರೆ ಈ ಸಮಯದಲ್ಲಿ ಪಠನೆ ಮಾಡಿದರೆ ಹೆಚ್ಚು ಒಳ್ಳೆಯದು. ಮಂತ್ರ ಪಠನೆಗಳನ್ನು ಈ ಸಮಯದಲ್ಲಿ ಮಾಡಿದರೆ ಏಕಾಗ್ರತೆ ತುಂಬ ಹೆಚ್ಚಾಗುತ್ತದೆ. ಬೆಳಗ್ಗೆ ಮಾಡಿದರೆ ಮನಸ್ಸು ಲವಲವಿಕೆಯಿಂದ ಕೂಡಿರುತ್ತದೆ. ಸಂಜೆ ಮಾಡಿದರೆ ದಣಿದ ಮನಸ್ಸು, ದೇಹಕ್ಕೆ ವಿಶ್ರಾಂತಿಯ ಅನುಭವ ಸಿಗುವುದು. ಇನ್ನು ಮಲಗುವ ಮುನ್ನ ಪಠನೆ ಮಾಡಿದರೆ ಎಲ್ಲ ಚಿಂತೆ ಬಿಟ್ಟು ಸುಖ ನಿದ್ದೆಯಲ್ಲಿ ಜಾರಬಹುದು. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಶ್ರೀಕೃಷ್ಣನ ಮಂತ್ರಗಳನ್ನು ಪಠನೆ ಮಾಡಬಹುದೇ?
ಮಂತ್ರಗಳ ಪಠಣೆಯನ್ನು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಮಾಡಬಹುದು. ಅವರಿಗೆ ಆ ದಿನ ಯಾವುದೇ ಅಸ್ತವ್ಯಸ್ತ ಇಲ್ಲದಿದ್ದರೆ ಮನಸ್ಸು ಧ್ಯಾನದ ಕಡೆ ಕೊಡಲು ಸಾಧ್ಯವಾದರೆ ಮಾತ್ರ ಮಂತ್ರಗಳನ್ನು ಪಠಿಸಬಹುದು. ಕೃಷ್ಣನ ಮೂಲ ಮಂತ್ರ ಓಂ ಕೃಷ್ಣಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಬಹುದು. ಸಂಪತ್ತು, ವಿದ್ಯೆ, ಧೈರ್ಯ, ಶಕ್ತಿ ಇವುಗಳನ್ನು ಗಳಿಸಬಹುದು. ನಮ್ಮ ಜೀವನದ ಎಲ್ಲ ಕಾರ್ಯಗಳು ಅಡೆತಡೆ ಇಲ್ಲದೆ ದೂರವಾಗಿ ಯಶಸ್ಸಿನ ಮಾರ್ಗದಲ್ಲಿ ಸಾಗುತ್ತದೆ. ಇನ್ನು ಆರೋಗ್ಯ ವೃದ್ಧಿಗಾಗಿ ಓಂ ನಮೋ ಭಗವತೆ ತಸ್ಮೈ ಕೃಷ್ಣಾಯ ಕುಂಠ ಮೇಧಾಸೆ ಸರ್ವ ವ್ಯಾಧಿ ವಿನಾಶನಾಯ ಪ್ರಭೋ ಮಮ ಮೃತ್ಯಂ ಕದಿ. ಈ ಮಂತ್ರವನ್ನು ಪಠಿಸುವುದರಿಂದ ದೇಹ, ಮನಸ್ಸು, ಆರೋಗ್ಯ, ದೀರ್ಘಾಯುಷ್ಯಗಳು ಲಭಿಸುತ್ತವೆ. ನಮ್ಮ ದೇಹವು ರೋಗಮುಕ್ತವಾಗಿ ಜೀವನವು ಸುಗಮವಾಗಿ ಸಾಗಿ ನಾವು ಶಕ್ತಿಶಾಲಿಗಳಾಗಬಹುದು. ನಮ್ಮ ಜೀವನದ ಯಶಸ್ಸಿಗಾಗಿ ಓಂ ಕೃಷ್ಣಾಯ ಶರಣ್ಯೇ ನಮಃ, ಓಂ ಕೃಷ್ಣಾಯ ಶರಣ್ಯಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಪ್ರಗತಿ, ಕೆಲಸದಲ್ಲಿ, ವ್ಯಾಪಾರದಲ್ಲಿ ಯಶಸ್ಸು, ಅವಮಾನ, ಭಯ, ವಿಫಲತೆಗಳು ದೂರವಾಗಿ ನಮಗೆ ಹೆಸರು, ಗೌರವಗಳು ದೊರೆಯುತ್ತದೆ. ಇನ್ನು ವಿವಾಹದಲ್ಲಿ ಅಡೆತಡೆ ಇದ್ದು ವಿವಾಹ ದೂರವಾಗುತ್ತಿದ್ದರೆ ಓಂ ನಮೋ ಭಗವತೆ ಶ್ರೀ ಗೋವಿಂದಾಯ ನಮಃ, ಓಂ ನಮೋ ಭಗವತೆ ಶ್ರೀ ಗೋವಿಂದಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ವಿವಾಹದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ, ಜೋಡಿಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ, ನಮಗೆ ಅನುಕೂಲವಾದ ರೀತಿಯಲ್ಲಿ ಮದುವೆ, ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆಗಳು ಬೆಳೆಯುತ್ತವೆ. ಈ ಮೇಲಿನ ಪ್ರತಿಯೊಂದು ಮಂತ್ರಗಳನ್ನು ಕನಿಷ್ಠ 11ರಿಂದ 21 ಬಾರಿ ಅಥವಾ 108 ಬಾರಿ ಜಪಿಸಿದರೆ ನಿಮಗೆ ಉತ್ತಮ ಫಲಗಳು ಲಭಿಸುತ್ತವೆ. ನೀರಿನ ಮೇಲೆ ಜಪಿಸಿ ಆ ನೀರನ್ನು ಕುಡಿಯುವುದರಿಂದ ಅಥವಾ ತಿಲಕ ಮಾಡುವುದರಿಂದ ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ. ಧನ್ಯವಾದಗಳು ವೀಕ್ಷಕರೇ. ಇದೇ ರೀತಿಯ ಇನ್ನೂ ಅನೇಕ ದೈವ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಲು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ, ಅವರಿಗೂ ಸಹ ಉಪಯೋಗವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.